ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಟ್ ಹಿಂದುತ್ವ ಎಲ್ಲಿರ್ತದೋ ಅಲ್ಲಿ ಇಡೀ ತನುಮನ ಧನ ಮತ್ತು ಇಡೀ ತಮ್ಮ ಪ್ರಾಣವನ್ನು ಒತ್ತಿ ಇರ್ತದೆ. ಇವತ್ತು ಸಂಘಟನೆ ಮಾಡಿದ್ರಿಂದಲೇ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಲಿಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿಯೂ ಸಹ ಇಷ್ಟು ದೊಡ್ಡ ರಾಜಕೀಯ ಪಕ್ಷ ಆಗಲಿಕ್ಕೆ ಎಲ್ಲ ಸಮುದಾಯಗಳು, ಕ್ಷತ್ರಿಯ ಸಮಾಜ ಇರ್ಬೋದು, ನಮ್ಮ ಹಿಂದುಳಿದ ವರ್ಗದ ಸಮಾಜಗಳು ಇರ್ಬೋದು, ಅವರ ಒಂದು ದೊಡ್ಡ ಮಹತ್ವವಾದಂಥ ಕಾಣಿಕೆ ಪಕ್ಷದಲ್ಲಿ ಇದೆ. ಇವತ್ತು ಅಂಥ ಕಾರ್ಯಕರ್ತರನ್ನ ಏನು ಹೊಸ ಜನ ಬಂದ ಮೇಲೆ, ಬೇರೆ ಬೇರೆ ಪಕ್ಷದಿಂದ ಬಂದ ಮೇಲೆ ಅವ್ರು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಪಡ್ತಾರೆ. ಅವರ ಒಂದು ಹೋರಾಟ, ತ್ಯಾಗ, ಬಲಿದಾನ, ಸಂಘರ್ಷ, ಜೈಲಿಗೆ ಹೋಗ್ಯಾರ, ಮನೆ ಮಠ ಕಳ್ಕೊಂಡಾರ. ಆದರೆ ಇವತ್ತು ಬಿ ಜೆ ಪಿಯಲ್ಲಿರುವಂಥ ಕೆಲವು ನಾಯಕರುಗಳು ಶಾಸಕರಾದಮೇಲೆ, ಮುಖ್ಯಮಂತ್ರಿ ಆದಮೇಲೆ, ಮಂತ್ರಿಗಳಾದಮೇಲೆ ಅಂಥ ಎಲ್ಲ ಕಾರ್ಯಕರ್ತರನ್ನ ಬದಿಗೊತ್ತಿ ತಮ್ಮ ಕುಟುಂಬದ ರಾಜಕಾರಣ, ತಮ್ಮ ಸುತ್ತಮುತ್ತಲಿರುವಂಥ ಪಗಳು ಪಟ್ಟಿರುವಂಥ ತಂಡ ಕಟ್ಟಿಕೊಂಡು ನಿಜವಾಗಿಯೂ ನಿಷ್ಕಾಮವಾಗಿ ದುಡಿದಂಥ ಕಾರ್ಯಕರ್ತರು ಇವತ್ತು ನಿರ್ಲಕ್ಷ್ಯಕ್ಕೊಳಗಾಗುವಂಥದ್ದು ಏನು ಹೇಳಿದರೆ 100% ಸತ್ಯ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತೇನು ನೀವು ಕೇಸರಿ ಸಮಿತಿಯನ್ನು ಮಾಡಿಕೊಂಡು ಏನು ಇಷ್ಟು ವರ್ಷಗಳಿಂದ 30 ಅನೇಕ ಕಾರ್ಯಕರ್ತರು ಏನೂ ಅವರು ಈ ಸಂಘಟನೆಯಿಂದ ಏನೂ ಲಾಭ ಪಡೀಲಿಲ್ಲ. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಅವ್ರು ಜೈಲಿಗೆ ಹೋಗೋರು, ಲಾಠಿ ಬೂಟನೇ ಇಟ್ಟು ತಿನ್ನೋರು, ನಾನು ಸಹ ಅನೇಕ ಕಡೆ ಅಂಥ ದೌರ್ಜನ್ಯ ಕಾರ್ಯಕರ್ತರ ಮೇಲೆ ಆದರೂ ಸಹ ಇವತ್ತು ಅನೇಕ ಕಡೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ಲಕತ್ತದ. ಅವರ ಆರ್ಥಿಕ ಸ್ಥಿತಿ ನೋಡಿಬಿಟ್ರೆ ನಾನು ಅನೇಕ ಕಡೆ ಹೋಗಿದ್ದೀನಿ. ಅಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ನೋಡ್ತೀನಿ. ಪಾಪ ತಾಯಿಗೆ ಕ್ಯಾನ್ಸರು, ತಂದೆ ಹತ್ರನೇ ವಯಸ್ಸಾಗಿದೆ, ಪ್ಯಾರಲೈಸಿಸ್ಸು, ಮತ್ತು ಕೆಲವೊಂದು ಅತ್ಯಂತ ಸಣ್ಣ ಸಮಾಜ, ಭಾವಸಾರ ಕ್ಷತ್ರಿಯ ಸಮಾಜದ ಬೋಟಗ ನಾನು ಶಿವಮೊಗ್ಗದಲ್ಲಿ ನೋಡಿದೆ. ಪಾಪ ಅವರ ತಾಯಿ ಶಿಲ್ಪಿಗಾರ, ಅವರೇನು ಭಾಷಾ ಕ್ಷತ್ರಿಯ, ಅದು ಟೇಲರಿಂಗ್ ಮಾಡ್ಕೊಂಡು ಜೀವನ ಮಾಡೋಂಥದ್ದು. ಮೊನ್ನೆ ನಮ್ಮ ಏನು ಮಂಗಳೂರಿನಲ್ಲಿ ಹತ್ಯೆ ಆಯ್ತಲ್ಲ, ಅವ್ರ ಮನೆಗೆ ಹೋಗಿದ್ದೆ ನಾನು. ತಾಯಿಗೆ ಕ್ಯಾನ್ಸರ್ ಇದೆ, ತಂದೆ ರಸ್ತೆಯಲ್ಲಿ ಏನೋ ಒಂದು ಸಣ್ಣ ಕೈಗಾಡಿ ಇಟ್ಕೊಂಡು ಇಡ್ಲಿ ವಡ ಮಾಡಿ ಜೀವನ ಮಾಡುವಂಥದ್ದು. ಇಂಥ ಕಾರ್ಯಕರ್ತರು ಇವತ್ತು ಪ್ರಾಣ ಪಟ್ಟಾರ. ಆ ದುರ್ದೈವ ಒಂದು ನಮ್ಮ ಪಕ್ಷವನ್ನು ಗಮನಿಸಿ ಸರ್ಕಾರ ಇದ್ದಾಗ ಅವ್ರಿಗೆ ರಕ್ಷಣೆ ಕೊಟ್ಟು, ಅವ್ರಿಗೂ ಸಹ ಏನು ನಾಮಿನೇಟ್ಗಳಿದ್ದು ಅದರಲ್ಲಿ ಒಂದು ಅವಕಾಶ ಕೊಟ್ಟು ಕಷ್ಟದಾಗ ಸಹಾಯ ಮಾಡುವಂಥ ಒಂದು ದೊಡ್ಡ ಗುಣ ಇವತ್ತು ಬಿ ಜೆ ಪಿ ಕರ್ನಾಟಕದಲ್ಲಿ ರಾಜಕಾರಣಿಗಳಿಗಿಲ್ಲ. ಇವತ್ತು ನಾನು ಮೊನ್ನೆ 5 ಲಕ್ಷ ಕೊಟ್ಟೆ, ಅಲ್ಲಿ ನಮ್ಮ ಶಿವಮೊಗ್ಗ ಕಾರ್ಯಕ್ರಮ 5 ಲಕ್ಷ 2 ಲಕ್ಷ. ಇಲ್ಲೇ ಬಾಗಲಕೋಟೆಯಲ್ಲೇ ಒಂದು ಘಟನೆ ಆಯಿತು, ಬದಾಮಿಯಲ್ಲಿ ಒಂದು ಘಟನೆ ಆದಾಗ ಅವ್ರಿಗೂ ವಿನಾಯಕ ಭೇಟಿಯಾಗಿದ್ದಪ್ಪ ಕಾರ್ಯಕರ್ತ. ಹೇಳ್ತಾ ಇದ್ದ ಅಲ್ಲಿಯ PSI, ನಿಮ್ಮನ್ನ ನರ ತೆಗಿತೀನಿ, ನಿಮ್ಮನ್ನು ಆಜೀವ ಕಾರಾಗೃಹದಲ್ಲಿ ಇರಿಸ್ತೀನಿ, ಬೂಟ್ಲಿ ಹೊಡಿತೀನಿ ಅಂತ ಇಂಥ ಶಬ್ದಗಳು ಇನ್ನೂ ಸಹ ಅಂಥ ಕಾರ್ಯಕರ್ತರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಆದರೂ ಸಹ ಸ್ಥಳೀಯ ಶಾಸಕರಾಗಲಿ, ಸ್ಥಳೀಯ ಮುಖಂಡರಾಗಲಿ ಆ ಕಡೆ ಗಮನ ತಗೊಂಡು ತಮ್ಮ ಸ್ವಾರ್ಥ ರಾಜಕಾರಣ, ತಮ್ಮ ಕುಟುಂಬದ ಮಕ್ಕಳನ್ನ ಬೆಳೆಸುವುದರಲ್ಲಿ ತೊಡಗಿದ್ದರಿಂದಲೇ ಬಿ ಜೆ ಪಿಗೆ ಹೋದ ವಿಧಾನಸಭೆಯಲ್ಲಿ ದೊಡ್ಡ ಹೀನಾಯ ಸೋಲಾಗಲಿಕ್ಕೆ ಕಾರ್ಯಕರ್ತರ ಒಂದು ನಿರಾಸಕ್ತಿ, ಕಾರ್ಯಕರ್ತರಲ್ಲಿ ಒಂದು ಬೇಗುವುದಿನೇ ಕಾರಣ ಅನ್ನೋಂಥ ಇನ್ನೂ ನಮ್ಮಲ್ಲಿ ಬಿ ಜೆ ಪಿಯಲ್ಲಿ ಅದು ಕಲ್ಪನೆ ಬರಲಾರ್ದಂಗೆ ಇನ್ನೂ ಒಂದು ಉದ್ದಟತನದ ವಾತಾವರಣ ಇದೆ. ಇವತ್ತೇನು ಕೇಸರಿ ಸಂಘಟನೆ ಏನು ಮಾಡ್ತಾಯಿದ್ದೀವಿ 100% ನಮ್ಮ ಬೆಂಬಲ ಇದೆ. ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲೇ ಕರೆದು ನಾನು ಬರಲಿಕ್ಕೆ ತಯಾರಿದ್ದೀನಿ. ನಾವೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ, ನಮ್ಮ ಶಕ್ತಿಯ ಮುಂದೆ ಇವ್ರು ಯಾರೂ ಅಲ್ಲ ಅನ್ನೋಂಥದ್ದು ಒಂದು ಸಂದೇಶ ಕೊಟ್ಟರೆ ಮಾತ್ರ ಈ ಕರ್ನಾಟಕ ಬಿ ಜೆ ಪಿ ಒಳಗೆ ತಮ್ಮ ಕುಟುಂಬ ಸಲುವಾಗಿ ಪಕ್ಷವನ್ನು ಉಪಯೋಗ ಮಾಡ್ಕೊತಾರೆ, ಅವ್ರಿಗೆ ಬುದ್ಧಿ ಕಲಿಸುವಂಥದ್ದು ಅನಿವಾರ್ಯ ಇದೆ. ಈಗ ಮೇಲಿನವ್ರು ಗೊತ್ತಾಗಿಬಿಟ್ಟಿದೆ, ಕೇಂದ್ರ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಗೊತ್ತಾಗಿದೆ. ಆದರೆ ಇವತ್ತೇನು ನಮ್ಮ ಸಣ್ಣ ಪುಟ್ಟ ಸಮಾಜ ಅದಾವೆ, ವಿಶ್ವಕರ್ಮ ಸಮಾಜ ಇರ್ಬೋದು, ಮಾರಾಟ ಸಮಾಜ ಇರ್ಬೋದು, ಭಾವಸಾರ ಕ್ಷತ್ರಿಯ ಸಮಾಜ ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು, ಅನೇಕ ಸಮಾಜಗಳು, ಇವತ್ತು ರಾಜಪೂತ್ ಸಮಾಜ ಇರ್ಬೋದು, ಇವರೆಲ್ಲರೂ ಹಿಂದುತ್ವಕ್ಕಾಗಿ ಒಬ್ಬ ಮರಾಠ MLA ಮಾಡಲಿಲ್ಲ ನಮ್ಮವರು, ಒಬ್ಬ ಮರಾಠನ ಮಂತ್ರಿ ಮಾಡಲಿಲ್ಲ ಅಂದಾಗ ಇವರೆಲ್ಲ ಯಾವ ರೀತಿ ದುರುಪಯೋಗ ತೊಗೊಂಡಾರ ಅಂತ ನೋವು ಎಲ್ಲ ಕಾರ್ಯಕರ್ತರಿಗಿದೆ. ಅದನ್ನು
ನೀವು ಏನು ಇವತ್ತು ಸಂಘಟನೆ ಮಾಡಕತ್ತೀರಿ ಮಾಡಿ. ಕರ್ನಾಟಕ ತುಂಬ ಇದೊಂದು ದೊಡ್ಡ ಶಕ್ತಿಯಾಗಿ ಒಂದು ರಾಜ್ಯದ ಮಧ್ಯ ಸ್ಥಳದಲ್ಲಿ ಅಂದರೆ ದಾವಣಗೆರೆ ಅಂತ ಸ್ಥಳದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಎಲ್ಲ ರೀತಿಯಿಂದ ತನು ಮನದಂಡದಿಂದ ನಿಮ್ಗೆ ಸಹಾಯ ಮಾಡ್ತೀನಿ. ನಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ಯಾವ ರಾಜಕಾರಣಿಯೂ ಯಾವ ರಾಜಕೀಯ ಪಕ್ಷನೂ ಗೌರವ ಕೊಡೋದಿಲ್ಲ. ಗೌರವ ಸಿಗಬೇಕಾಗಿದ್ದರೆ ನಮ್ಮ ಶಕ್ತಿ ಪ್ರದರ್ಶನ ಅನಿವಾರ್ಯ. ಒಂದು ಹಿಂದೂ ಮಹಾಸಮ್ಮೇಳನ ನಾವು ಮಾಡೋಣ ಅಲ್ಲಿ ದಾವಣಗೆರೆಯಲ್ಲಿ, ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋಣ. ಅಲ್ಲಿಂದ ಅವರಿಗೆ ಜ್ಞಾನೋದಯ ಮೇಲೆ ಹೈಕಮಾಂಡರಾದಮೇಲೆ ನಿಶ್ಚಿತವಾಗಿಯೂ ನಮ್ಮ ಕಾರ್ಯಕರ್ತರಿಗೆ ಗೌರವ ಕೊಡುವಂಥದ್ದು ಮತ್ತು ಸರ್ಕಾರ ಬಂದಾಗ ಅವ್ರ ಕಷ್ಟ ಸುಖದಲ್ಲಿ ಭಾಗವಹಿಸುವಂಥ ಒಂದು ಸಣ್ಣ ಬುದ್ಧಿಯರೇ ಬರಲಿಕ್ಕೆ ಸಾಧ್ಯತೆ. ಅದಕ್ಕೆ ನಾನು ಸಂಪೂರ್ಣ ಬೆಂಬಲ. ಈ ಒಂದು ಏನು ಕೇಸರಿ ಸಮಿತಿಯನ್ನು ಮಾಡಿದ್ವಿ, ನೀವು ಮುಂದೆ ಹೋದ್ವಿ, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ರೀತಿಯಿಂದ ನಿಮ್ಮ ಹಿಂದೆ ಎತ್ತಿನಂತೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.